ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ 134ನೇ ಜಯಂತಿಯ ನಿಮಿತ್ತವಾಗಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ವತಿಯಿಂದ ಸಂಕಲ್ಪ ಎಜುಕೇಷನ್ ಹಾಗೂ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವೃದ್ಧಾಶ್ರಮ ಹಾಗೂ ಆಶ್ರಯ ಸದಾರ ಮಹಿಳಾ ವಸತಿ ಗೃಹ ಮತ್ತು ಶ್ರೀ ದುಧನಾನ ವಿಕಾಸ ಶಿಕ್ಷಣ ಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ವಿಶೇಷ ಶಾಲೆ ಹಿಡಕಲ್ ಡ್ಯಾಂ ಇವರಿಗೆ ಸೌಲಭ್ಯಗಳ ವಿಸ್ತರಣೆ ಕಾರ್ಯಕ್ರಮ ಜರುಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಆದ ಈಶ್ವರ ಮಾರುತಿ ಗುಡಿಜ ಅವರು, ಸಂಘಟನೆಯಿಂದ ಒಳ್ಳೆಯ ಉದ್ದೇಶ ಇದ್ದರೆ ಅಂತವರಿಗೆ ಸಂಘಟನೆ ಬೆಂಬಲವಾಗಿ ನಿಲ್ಲುವುದು, ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವುದು, ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವುದು ಸಂಘಟನೆಯ ಮುಖ್ಯ ಉದ್ದೇಶ. ಅನ್ಯಾಯದ ವಿರುದ್ಧ ಸಿಡಿದೇಳುವುದು ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ ಎಂದು ಹೇಳಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ವಾತಂತ್ರ್ಯ ದೊರಕಿಸಲು ಶ್ರಮಿಸಿದವರು. ಅಂತಹ ಮಹಾತ್ಮರ ಸ್ಮರಣೆ ಮಾಡುವುದು ಇಂದು ನಮ್ಮೆಲ್ಲರಿಗೂ ಸಂಭ್ರಮದ ವಿಚಾರವೇ. ಭಾರತದ ಕಾನೂನು ಸುವ್ಯವಸ್ಥೆ, ಅಸ್ಪೃಶ್ಯತೆ ನಿವಾರಣೆ, ಪ್ರಜೆಗಳ ಮೂಲಭೂತ ಕರ್ತವ್ಯ, ಸಮಾನತೆ, ಶಿಕ್ಷಣ ಕ್ಷೇತ್ರ ಸೇರಿ ಹಲವು ಕ್ಷೇತ್ರಗಳಿಗೆ ಅವರು ಕೊಟ್ಟ ಕೊಡುಗೆ ಇಂದಿಗೂ ಸ್ಮರಣೀಯವಾಗಿದೆ ಎಂದಿದ್ದಾರೆ. ಪ್ರತಿಯೊಂದು ಜಾತಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನು ಕೊಟ್ಟಿದ್ದಾರೆ. ಅದರ ದುರಾದೃಷ್ಟಕರ ವಿಷಯ ಸಂಗತಿ ಏನಂದ್ರೆ, ಬಾಬಾ ಸಾಹೇಬ್ರವ್ರನ್ನ ಕೇವಲ ಒಂದೇ ಜಾತಿಗೆ ಸೀಮಿತ ಮಾಡುವಂತ ಕೆಲಸಗಳ ನಡೀತಾ ಇದ್ದಾವ. ಅದರಿಂದ ಬಾಬಾ ಸಾಹೇಬರು ಇವತ್ತು ಕೇವಲ ಎಸ್ಸಿದವರಿಗೆ ಮಾತ್ರ ಅಲ್ಲ, ಇಡೀ ಒಂದು ಭಾರತ ದೇಶ ಇರುವ 6,000 ಜಾತಿ ಮೇಲ್ಪಟ್ಟ ಜಾತಿಯವರಿಗೂ ಸಹಿತ ಸಂವಿಧಾನಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ದಿನ ನಾವು ಜೀವಿಸುತ್ತಿರುವ ಭೂಮಿಯ ವಯಸ್ಸು ಎಷ್ಟಂದ್ರೆ 460 ಕೋಟಿ ವರ್ಷಗಳನ್ನು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಮಾನವನು ಈ ಭೂಮಿಗೆ ಬಂದು 20 ಲಕ್ಷ ವರ್ಷಗಳಿಂದ ಅಂದಾಜು ಮಾಡಲಾಗಿದೆ. ವಿಶ್ವದ ಬೇರೆ ಬೇರೆ ಇದನ್ನು ನೋಡಿದಾಗ ನಮ್ಮ ಭಾರತ ಸಂಸ್ಕೃತಿ ಅನ್ನೋದು ಬಹಳ ಗಟ್ಟಿಯಾಗಿದೆ. ಪ್ರಪ್ರಥಮವಾಗಿ ಮೊದಲು ಹೆಂಗಿತ್ತಪ್ಪ ಅಂದ್ರೆ, ಈ ದೇಶ ಮನವಾದಿಗಳ ಕೈಯಾಗಿತ್ತು. ಮನವಾದಿಗಳಂದ್ರೆ ಇವರು ಈ ದೇಶವನ್ನು ಅಧಿಕಾರ ಇಟ್ಕೊತಾರೆ. ಅವಾಗ ಒಂದು ಗ್ರಂಥ ಬರೀತಾರ್ರಿ. ಆ ಗ್ರಂಥ ಏನಂದ್ರ, ಬ್ರಾಹ್ಮಣ್ಯೋಸ ಮುಖಮಾಸಿದ ಬಾಹು ರಾಜನ ಕನ್ನಡ ಊರು ತದಸ್ಸೆ ಯದವೈಶ್ಯ ಪದಾಂಬ ಶೂದ್ರ ಅಚಾಯತ. ಇದರ ಅರ್ಥ, ಮುಖದಿಂದ ಬ್ರಾಹ್ಮಣನು ಹುಟ್ಟಿದಾನೆ, ತೋಳುಗಳಿಂದ ಕ್ಷೇತ್ರನು ಹುಟ್ಟಿದಾನೆ, ತೊಡೆಗಳಿಂದ ವೈಶ್ಯನು ಹುಟ್ಟಿದಾನೆ, ಪಾದಗಳಿಂದ ಶೂದ್ರನು ಹುಟ್ಟಿದಾನೆ ಅಂತೇಳಿ ಬರೆದು ನಮ್ಮನ್ನು ಎಲ್ಲರನ್ನು ಏನು ಮಾಡಿದ ಅಂದ್ರೆ ಶಿಕ್ಷಣದಿಂದ ವಂಚನೆಯನ್ನಾಗಿ ಮಾಡಿದರು. ಯಾವಾಗ? ಮೊದಲು ಪೂರ್ವದಲ್ಲಿ. ಅವಾಗ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತೈತಿ. ಬಾಬಾ ಸಾಹೇಬ್ರು ಏನ್ ಹೇಳ್ತಾರಂದ್ರ, ನೀವು ಮೊದಲು ಶಿಕ್ಷಣವಂತರಾಗಬೇಕು. ಅದಕ್ಕಾಗಿ ನಾವು ಎಷ್ಟೇ ಕಷ್ಟ ಬಂದರೂ ಸಹಿತ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕೆಲಸ ಆಗಬೇಕು. ಶಿಕ್ಷಣ ಇದ್ದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ. ಇವತ್ತು ನೋಡ್ರಿ, ಇವ್ರ ತಾಯಿಯವ್ರು ನೋಡಿದಾಗ ನಂಗೆ ಸಾವಿತ್ರಿಬಾಯಿ ಫುಲೆ ಅವ್ರು ನೆನಪಾಗ್ತಾರ. ಯಾಕಂದ್ರೆ ನಾವು ಸಾವಿತ್ರಿಬಾಯಿ ಫುಲೆ ಅವ್ರು ನೋಡಿಲ್ಲ, ಆದ್ರೆ ನಿಮ್ಮಲ್ಲಿ ನಾವು ಅವ್ರನ್ನ ಕಾಣ್ತೀವಿ. ಯಾಕಂದ್ರ ಸಾವಿತ್ರಿಬಾಯಿ ಫುಲೆ ಅವರು ನಮ್ಮ ಸಮಾಜಕ್ಕೆ ಮತ್ತೆಲ್ಲರಿಗೂ ಶಿಕ್ಷಣ ಕೊಡಿಸ್ಬೇಕಂತೇಳಿ ಮನೆಯಿಂದ ಒಂದು ಸೀರೆ ಉಟ್ಕೊಂಡ್ ಬರ್ತಿರ್ತಾರೆ. ಮನೆಯಿಂದ ಒಂದು ಸೀರೆ ಉಟ್ಕೊಂಡ್ ಬಂದಾಗ ಅವಾಗ ಕಿಡಿಗೇಡಿಗಳು ಅವರಿಗೆ ಸೆಗಣಿ ಉಗಿಯುವಂತ ಕೆಲಸ ಮಾಡಿದಾಗ ಆ ಸೀರೆಯನ್ನು ಆ ತಾಯಿ ತೆಗೆದಿಟ್ಟ ಮತ್ತೊಂದು ಸೀರೆ ಉಟ್ಕೊಂಡ ಶಿಕ್ಷಣ ಕೊಟ್ಟರುವಂತ ಯಾರಾದರೂ ಅವ್ರ ತಾಯಿ ಸಾವಿತ್ರಿಬಾಯಿ ಫುಲೆ ಅವರು. ಗೌರವಾಧ್ಯಕ್ಷರು ಆದ ಮಹಾಲಿಂಗ ಶಿರಗುಪ್ಪಿ ಮಾತನಾಡಿ, ನಾನು ಕಳೆದ 20 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. 4 ಬಾರಿ ಸದಸ್ಯನಾಗಿ ಜನ ಸೇವೆ ಮಾಡಿದ್ದೇನೆ. ಆದ್ದರಿಂದ ಸಂಘಟನೆಗೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯಲಿ, ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡೋಣ, ವಿದ್ಯಾಭ್ಯಾಸಕ್ಕೆ ಬಡ ಜನರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡೋಣ ಎಂದು ಸಲಹೆ ಕೊಟ್ಟಿದ್ದಾರೆ. ನಾವು ಸಂಘಟನೆಯಿಂದ ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡೋಣ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಈಶ್ವರ ಗುಡಜ, ಮಹಾಲಿಂಗ ಶಿರಗುಪ್ಪಿ, ಗ್ರಾಮ ಪಂಚಾಯತ್ ಸದಸ್ಯರು ಮನಗುತ್ತಿ ಅಶೋಕ ಕುಮಾರ್ ನಾಯ್ಕ, ಕೊಂಡೂರ, ಪುರಸಭೆ ಸದಸ್ಯರು ಮುದಲಿಂಗ ಗೋರಬಾಳ, ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ಪ್ರಮುಖರು ನಾಗಪ್ಪ ಹರಿಜನ್, ಮುತ್ತುಸ್ವಾಮಿ, ಸಂತು, ಕಿರಣ್, ಕರಣ್, ರೋಹಿತ್, ಅಬಜಲ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.